ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನಿನ್ನೆ ರೇಣುಕಾ ಸ್ವಾಮಿ ಕೇಸು ನಿಮಗೆಲ್ಲ ಗೊತ್ತಿರಬಹುದು. ದರ್ಶನ್ ರೇಣುಕಾ ಸ್ವಾಮಿ ಕೇಸು, ಅದರ ವಿವರಗಳು ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಏನೆಲ್ಲ ಆಗಿದೆ ಇಲ್ಲಿಯವರೆಗೆ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಈಗ ಅದು ಕೇಸ್ ಆಲ್ಮೋಸ್ಟ್ ಫಾಸ್ಟ್ ಟ್ರ್ಯಾಕ್ ರೀತಿಯಲ್ಲಿ ವಿಚಾರಣೆ ನಡೀತಾ ಇದೆ. ಸಾಕ್ಷಿಗಳ ವಿಚಾರಣೆ ನಡೀತಾ ಇದೆ. ಸಾಕ್ಷಿಗಳು ಒಂದು ರೌಂಡ್ ಹೇಳಿದಾಗಿದೆ. ಅದರ ಕ್ರಾಸ್ ಎಕ್ಸಾಮಿನೇಷನ್ ನಡೀತಾ ಇದೆ. ಸೊ ಪಾಟಿ ಸವಾಲು ನಡೀತಾ ಇದೆ. ಪಾಟಿ ಸವಾಲಿನ ಭಾಗವಾಗಿ ನಿನ್ನೆ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಅವರದು ಕ್ರಾಸ್ ಎಕ್ಸಾಮಿನೇಷನ್ ಇತ್ತು. ದರ್ಶನ್ ಪರ ವಕೀಲರು ಸಿ.ವಿ. ನಾಗೇಶ್ ಅವರನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ರತ್ನಪ್ರಭಾ ಅವರು ಕೊಟ್ಟಂತಹ ಹೇಳಿಕೆ ಅಥವಾ ಕೊಟ್ಟ ಕ್ಲಾರಿಫಿಕೇಶನ್ಸ್ ಇದೆಯಲ್ಲ, ಕೇಳಿದ ಪ್ರಶ್ನೆಗಳಿಗೆ, ಅದು ಈ ಹಿಂದೆ ಅವರ ಸಾಕ್ಷಿಯ ರೂಪದಲ್ಲಿ ನುಡಿದಿದ್ದಂತಹ ಹೇಳಿಕೆಗಳಿಗೆ ಭಿನ್ನವಾಗಿದ್ದಾವೆ. ಆ ಮೂಲಕ ದರ್ಶನ್ಗೆ ವರವಾಗುವ ರೀತಿಯಲ್ಲಿ ಅವರು ನಿನ್ನೆ ಪಾಟಿ ಸವಾಲುಗಳಿಗೆ ಉತ್ತರ ಕೊಟ್ರ, ಸಾಕ್ಷ್ಯ ಹೇಳಿದ್ರ ಅನ್ನುವಂತಹ ಅನುಮಾನಗಳು ಬರ್ತಾ ಇದೆ. ಮತ್ತು ಈ ಸವಾಲುಗಳಿಗೆ ಉತ್ತರವನ್ನ ಈ ರೀತಿ ಕೊಡೋದ್ರ ಮೂಲಕ ಮುಂದಿನ ದಿನಗಳಲ್ಲಿ ಏನಾಗಬಹುದು ಅನ್ನೋದ್ರ ಬಗ್ಗೆ ಸಹ ಸಾಕಷ್ಟು ಚರ್ಚೆ ನಡೀತಾ ಇದೆ. ಸೊ ಮೊದಲಿಗೆ ಯಾವೆಲ್ಲ ಅಂಶಗಳ ವಿಚಾರವಾಗಿ ಅವರು ಸಾಕ್ಷಿ ಹೇಳಿದಾಗದಕ್ಕೂ ನಿನ್ನೆ ಪಾಟಿ ಸವಾಲಿನ ಸಂದರ್ಭದಲ್ಲಿ ಪಾಟಿ ಸವಾಲು ಕೇಳಿದಾಗ ಕೊಟ್ಟ ಉತ್ತರಕ್ಕೂ ವ್ಯತ್ಯಾಸಗಳಿದಾವೆ ಅನ್ನೋದನ್ನ ಮೊದಲು ನೋಡೋಣ. ಆ ನಂತರ ಈ ಒಂದು ಏನಂತ ಕರೀತಾರೆ, ಸಾಕ್ಷ್ಯದಲ್ಲಿ ವ್ಯತ್ಯಾಸ ಇದೆಯಲ್ಲ ಹೇಳಿಕೆಯಲ್ಲಿ, ಅದರಿಂದ ದರ್ಶನ್ಗೆ ಯಾವ ರೀತಿ ಲಾಭ ಆಗಬಹುದು ಅನ್ನೋದನ್ನು ಸಹ ಒಂದಷ್ಟು ನೋಡೋಣ. ಸೊ ಹಾಸ್ಟೈಲ್ ಆದಂತಹ ಪ್ರಶ್ನೆಗಳು ಯಾವ್ಯಾವುದು? ಮೊದಲನೇದು, ಪೊಲೀಸರ ಮುಂದೆ ಹೇಳಿಕೆಯನ್ನ ಎಷ್ಟು ಬಾರಿ ಕೊಟ್ಟಿದ್ದೀರಿ ನೀವು ಅಂತ ಕೇಳಲಾಯ್ತು ಅವರನ್ನ. ಅದಕ್ಕೆ ರತ್ನಪ್ರಭಾ ಅವರು ಈ ಹಿಂದೆ ಸಾಕ್ಷ್ಯದ ರೂಪದಲ್ಲಿ ನಿಂತಿದ್ದಾಗ, ಭಾಗವಾಗಿ ನಿಂತಿದ್ದಾಗ ಅವರು ಹೇಳಿದ್ದು, ನನ್ನನ್ನ ಒಂದು ಬಾರಿ ಕರೆದು ಹೇಳಿಕೆಯನ್ನ ಪಡ್ಕೊಂಡಿದ್ದಾರೆ ಅಂತ. ನಿನ್ನೆ ಸಿ.ವಿ. ನಾಗೇಶ್ ಅವರು ದರ್ಶನ್ ಪರ ವಕೀಲರು ಕೇಳಿದಾಗ ಅದೇ ರತ್ನಪ್ರಭಾ ಅವರು ಹೇಳಿದ್ರು, 3 ಬಾರಿ ಕರೆದಿದ್ರು ನನ್ನ ಹೇಳಿಕೆ ಪಡ್ಕೊಳ್ಳೋದಕ್ಕೆ ಪೊಲೀಸರು ಅಂತ. ಅದು ತದ್ವಿರುದ್ಧವಾಗಿದೆ. ಒಂದೆಲ್ಲಿ ಮೂರೆಲ್ಲಿ ಬೇರೆ ಬೇರೆ ಭಿನ್ನವಾಗಿದೆ. ಸೊ ಪೊಲೀಸರು ಯಾಕೆ ತಮ್ಮ ರಿಪೋರ್ಟ್ ನಲ್ಲಿ, ಚಾರ್ಜ್ ಶೀಟ್ ನಲ್ಲಿ 1 ಬಾರಿ ಅಂತ ಬರೆದಿದ್ದಾರೆ? ಯಾಕೆ ಸಾಕ್ಷ್ಯದ ಸಂದರ್ಭದಲ್ಲಿ ಅವರು 1 ಬಾರಿ ಅಂತ ಹೇಳಿದ್ರು, ಈಗ 3 ಬಾರಿ ಅಂತ ಬರ್ತಿದೆ? ಸೊ ಪೊಲೀಸರು ಏನ್ ಮಾಡಿದ್ದಾರೆ, ಇದರಲ್ಲಿ ಸರಿ ಇದ್ದಾರಾ ಅನ್ನುವ ಪ್ರಶ್ನೆಗೆ ಇವರಿಗೆ ಒಂದು ಅವಕಾಶ ಸಿಕ್ತು, ದರ್ಶನ್ ಪರ ವಕೀಲರಿಗೆ. ಅದು ಒಂದನೇದು. ಆ ನಂತರ ನಿಮ್ಮ ಮಗ ಬೆಂಗಳೂರು ಕಡೆಗೆ ಹೊರಟಿದ್ದಾನೆ ಅಂತ ನಿಮ್ಗೆ ಯಾವಾಗ ಗೊತ್ತಾಯಿತು, ನೀವು ಫೋನ್ ಮಾಡಿದ್ರಾ ಅಂತ. ಅದಕ್ಕೆ ಅವರು ಹೇಳಿದ್ರು, ಸಾಕ್ಷ್ಯ ನುಡಿಯುವಂತಹ ಸಂದರ್ಭದಲ್ಲಿ, ಎಸ್ ನಾನೇ ಫೋನ್ ಮಾಡಿದ್ದೆ, ಈ ರೀತಿ ಬೆಂಗಳೂರಿಗೆ ಹೋಗ್ತಿದ್ದೀನಿ ಅಂತ ಹೇಳ್ದ. ಆದರೆ ನಿನ್ನೆ ಪಾಟಿ ಸವಾಲಿನ ಸಂದರ್ಭದಲ್ಲಿ, ಕ್ರಾಸ್ ಎಕ್ಸಾಮಿನೇಷನ್ ಸಂದರ್ಭದಲ್ಲಿ ರತ್ನಪ್ರಭಾ ಅವರು ಹೇಳಿದ್ದು, ನಾನು ಫೋನ್ ಮಾಡಿರ್ಲಿಲ್ಲ, ನನ್ನ ಮಗನೇ ನನಗೆ ಫೋನ್ ಮಾಡಿದ್ದ ಅಂತ. ಸೊ ಇಲ್ಲಿಯೂ ಸಹ ಹಾಸ್ಟೈಲ್ ಆದಂಗೆ ಆಯ್ತು. ಆ ನಂತರ ರೇಣುಕಾ ಸ್ವಾಮಿ ಫೋನ್ ನಂಬರ್ ನಿಮಗೆ ನೆನಪಿದೆಯಾ ಅಂತ ಕೇಳಿದ್ರು ಸಿ.ವಿ. ನಾಗೇಶ್. ಹೇಳಿ ನೆನಪಿದ್ರೆ ಅಂತ. ನಂಬರ್ ಅವರು ಪೂರ್ತಿಯಾಗಿ ಸರಿಯಾಗಿ ಹೇಳೋದಕ್ಕೆ ಸಾಧ್ಯ ಆಗಲಿಲ್ಲ. ಆದ್ರೆ ಸಾಕ್ಷ್ಯದ ಸಂದರ್ಭದಲ್ಲಿ ಅದನ್ನ ಸಲೀಸಾಗಿ ಹೇಳಿದ್ರು. ಇದು ಸಹ ಒಂದು ಪ್ರತಿಕೂಲ ಸಾಕ್ಷಿಯಾಗಿ ಅಲ್ಲಿ ಪರಿಣಾಮ ಬೀರುವಂತಹ ಸಾಧ್ಯತೆಗಳಿದ್ದಾವೆ. ಆ ನಂತರ ಆ ಕೊಲೆಯಾದ ನಂತರ ಬಾಡಿಯನ್ನ ಕೊಡುವಾಗ, ಮೃತದೇಹವನ್ನ ಒಪ್ಪಿಸುವ ಸಂದರ್ಭದಲ್ಲಿ, ತೋರಿಸುವ ಸಂದರ್ಭದಲ್ಲಿ ಅವನನ್ನ ಹೊಡೆದು ಕೊಂದಂತಹ ಶಸ್ತ್ರಗಳನ್ನು ಸಹ ನನಗೆ ತೋರಿಸಿದರು ಅಂತ ಸಾಕ್ಷ್ಯದ ಸಂದರ್ಭದಲ್ಲಿ ಮತ್ತು ಚಾರ್ಜ್ ಶೀಟ್ ನಲ್ಲಿ ರತ್ನಪ್ರಭಾ ಅವರು ಹೇಳ್ಕೊಂಡಿದ್ದಾರೆ. ಆದ್ರೆ ನಿನ್ನೆ ಸಿ.ವಿ. ನಾಗೇಶ್ ಅವರು ವಾದ ಮಾಡಿದ್ದೇನು ಅಂದ್ರೆ, ಆ ಅಸ್ತ್ರಗಳು ಅಥವಾ ಆ ದೊಣ್ಣೆಗಳು ಇವು ಎಲ್ಲ ಸಿಕ್ಕಿದ್ದು ಬಹಳ ದಿನಗಳ ನಂತರ, ಬಾಡಿ ಹ್ಯಾಂಡ್ ಓವರ್ ಮಾಡುವ ಸಂದರ್ಭದಲ್ಲಿ ಅವು ಸಿಕ್ಕಿರಲೇ ಇಲ್ಲ ಪೊಲೀಸರಿಗೆ. ಅದು ಹೇಗೆ ಅವರ ತಾಯಿಗೆ, ರೇಣುಕಾ ಸ್ವಾಮಿ ತಾಯಿಗೆ ಅದನ್ನ ತೋರಿಸೋದಕ್ಕೆ ಸಾಧ್ಯ ಇದೆ? ಇಂತಹ ಒಂದು ಪ್ರಶ್ನೆಯನ್ನ ಸಿ.ವಿ. ನಾಗೇಶ್ ನಿನ್ನೆ ವಾದ ಮಂಡಿಸಿದ್ರು. ಅದರ ಜೊತೆಗೆ ಶೆಡ್ಡಿಗೆ ಕರ್ಕೊಂಡೇ ಹೋಗಿರ್ಲಿಲ್ಲ ಪೊಲೀಸರು, ಆದರೆ ಶೆಡ್ಡಿನ ಬಗ್ಗೆ ಆ ರತ್ನಪ್ರಭಾ ಅವರು ವಿವರಿಸಿರುವಂತಹ ರೀತಿಯಲ್ಲಿ ಚಾರ್ಜ್ ಶೀಟ್ ನಲ್ಲಿ ಒಂದಷ್ಟು ಅಂಶಗಳಿದ್ದಾವಂತೆ. ಸೊ ನಿಮ್ಮನ್ನ ಕರ್ಕೊಂಡೇ ಹೋಗಿಲ್ವಲ್ಲ, ಹೇಗೆ ನೀವು ಶೆಡ್ ಅನ್ನ ವಿವರಿಸಿದ್ದೀರಿ, ಅಲ್ಲಿ ಇಂಥ ಮಣ್ಣಿತ್ತು ಅದು ಇದೆಲ್ಲ ಹೇಳಿದ್ರಲ್ಲ, ಹೇಗೆ ಹೇಳಿದ್ರಿ ಅಂತ ಸಿ.ವಿ. ನಾಗೇಶ್ ಹಿಡ್ಕೊಂಡಿದ್ದಾರೆ. ಸೊ ಹೀಗೆ ಸಾಕಷ್ಟು ವಿಚಾರಗಳಲ್ಲಿ ಸಾಕ್ಷ್ಯದ ಸಂದರ್ಭದಲ್ಲಿ ರತ್ನಪ್ರಭಾ ಅವರು ಹೇಳಿದಂಥದ್ದಕ್ಕೂ
ಆ ನಂತರ ಈಗ ಪಾಟಿ ಸವಾಲಿನ ಸಂದರ್ಭದಲ್ಲಿ ಅವರು ಕೊಟ್ಟಿರುವಂತಹ ಹೇಳಿಕೆಗಳಿಗೂ ಸಾಮ್ಯತೆ ಇಲ್ಲದ ಕಾರಣ ಇದೊಂದು ರೀತಿ ಪ್ರತಿಕೂಲ ಸಾಕ್ಷಿಯಾಗಿ ಪರಿಣಾಮ ಆಗುವಂತಹ ಸಾಧ್ಯತೆಗಳಿದ್ದಾವೆ, ಬದಲಾಗುವ ಸಾಧ್ಯತೆಗಳಿದ್ದಾವೆ. ಇದನ್ನು ಮನಗೊಂಡಂತಹ ಸರ್ಕಾರಿ ವಕೀಲರು ಈ ಸಾಕ್ಷ್ಯವನ್ನ ಒಂದೋ ಕೈ ಬಿಟ್ಬಿಡಿ ಅಥವಾ ಹಾಸ್ಟೈಲ್ ಅಂತ ಇದನ್ನು ಪರಿಗಣಿಸಿ ನಮಗೆ ಪಾಟಿ ಸವಾಲು ಮತ್ತೆ ಒಂದು ಸುತ್ತಿನ ಸವಾಲು ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಅವಕಾಶ ಸಿಕ್ಕರೆ, ಜಡ್ಜಸ್ ಕೊಟ್ರೆ, ನ್ಯಾಯಾಲಯ ಕೊಟ್ರೆ ಏನ್ ಲಾಭ ಸರ್ಕಾರದ ವಕೀಲರಿಗೆ ಅಂದ್ರೆ, ಈ ರೀತಿಯಾದಂತಹ ಗೊಂದಲಮಯವಂತ ಹೇಳಿಕೆಗಳಿದಾವಲ್ಲ ಆ ಹೇಳಿಕೆಗಳನ್ನು ಸರಿಪಡಿಸಿಕೊಳ್ಳಬಹುದು. ಆಗಬೇಕಾದ್ರೆ ರತ್ನಪ್ರಭಾ ಅವರ ಬಾಯಲ್ಲಿ ಹೇಳಿಸ್ಬೋದು, ನಾನು ಮರ್ತಿದ್ದೆ, ಪ್ರಶ್ನೆ ಸರಿಯಾಗಿ ಅರ್ಥ ಆಗಿರ್ಲಿಲ್ಲ ಅವತ್ತು, ಅಥವಾ ಪ್ರಶ್ನೆ ಗೊಂದಲಮಯವಾಗಿತ್ತು, ಇನ್ಯಾವುದೋ ಯೋಚನೆಯಲ್ಲಿದ್ದೆ, ಏನೋ ಒಂದು ಹೇಳಿ, ಇಲ್ಲ ನಾನು ಮೊದಲು ಹೇಳಿದ್ದೇ ಸರಿ ಇದೆ, ಅದನ್ನೇ ಈಗಲೂ ಹೇಳ್ತೀನಿ ನೋಡಿ ಅಂತ ಮತ್ತೆ ಹೇಳಿಸಬಹುದು. ಆ ಕಾರಣಕ್ಕೇನೆ ಅವರು ಮತ್ತೆ ಕೇಳ್ಕೊಂಡಿದ್ದಾರೆ. ಅದಕ್ಕೆ ಕೋರ್ಟ್ ಏನು ಹೇಳುತ್ತೋ ಗೊತ್ತಿಲ್ಲ, ಅದು ಇನ್ನೊಂದು 2-3 ದಿನಗಳಲ್ಲಿ ಗೊತ್ತಾಗುತ್ತೆ. ಮತ್ತೆ ಅವ್ರಿಗೂ ಒಂದು ಅವಕಾಶ ಸಿಗುತ್ತಂತ. ಅವಕಾಶ ಸಿಕ್ಕರೆ ಸ್ವಲ್ಪ ತಿದ್ದುಕೊಳ್ಳಬಹುದು. ಅವಕಾಶ ಸಿಕ್ಕದೇ ಹೋದರೆ ಅವರ ಈ ಪ್ರತಿಕೂಲ ಸಾಕ್ಷ್ಯ ಪರಿಣಾಮ ಏನೇನಾಗಬಹುದು? ದರ್ಶನ್ಗೆ ಅನುಕೂಲಕರವಾಗಿರುತ್ತಾ? ಇರುತ್ತೆ, ಒಂದು ಮಟ್ಟಕ್ಕೆ ಇರುತ್ತೆ. ಯಾಕಂದ್ರೆ ಸಾಕ್ಷಿಗಳ ಆಧಾರದ ಮೇಲೆನೆ ಕೋರ್ಟ್ಗಳು ಶಿಕ್ಷೆ ಕೊಡುವಂತಹದ್ದು. ಸಾಕ್ಷಿಗಳು ಹಾಸ್ಟೈಲ್ ಆದ್ರೆ, ಒಂದಕ್ಕೆ ಬೇರೆ ಏನನ್ನ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಮಾತು ಹೇಳಿದ್ರೆ ದರ್ಶನ್ ಪರ ವಕೀಲರಿಗೆ ದೊಡ್ಡ ಅನುಕೂಲ ಸಿಗುತ್ತೆ, ಒಂದು ಪ್ಲಸ್ ಪಾಯಿಂಟ್ ಸಿಗುತ್ತೆ. ಅವ್ರು ಹೇಳ್ಬೋದು, ಪೊಲೀಸರು ಸಾಕಷ್ಟು ಕಟ್ಟುಕತೆಗಳನ್ನು ಕಟ್ಟಿದ್ದಾರೆ, ಅದಕ್ಕೆ ಸಾಕ್ಷಿ ನೋಡಿ, ಸಾಕ್ಷಿಗಳಲ್ಲೇ ಗೊಂದಲ ಇದೆ, ಅವರು ನಿಜ ಹೇಳಿದ್ದೇ ನಿಜ ಆಗಿದ್ರೆ, ಅವ್ರು ಹೇಳಿದ್ದು ನಿಜಾನೇ ಆಗಿದ್ರೆ ಆಗಲೂ ಅದನ್ನೇ ಹೇಳಿರೋರು, ಈಗಲೂ ಅದನ್ನೇ ಹೇಳಿರೋರು, ಒಂದೊಂದು ಸಲ ಒಂದೊಂದು ಹೇಳ್ತಿದ್ದಾರೆ ಅಂದ್ರೆ ಇದು ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳಿಕೊಟ್ಟು ಕರ್ಕೊಂಡು ಬಂದಿರುವಂತಹದ್ದು, ಪೊಲೀಸರು ಹೇಳಿಕೊಟ್ಟು ಕರ್ಕೊಂಡು ಬಂದಿರುವಂತಹದ್ದು. ಇದರಲ್ಲಿ ಸುಳ್ಳಿದೆ, ನನ್ನ ಕ್ಲೈಂಟ್ ಅನ್ನ, ನನ್ನ ಕಕ್ಷಿದಾರನನ್ನ ಸಿಲುಕಿಸುವ ಪ್ರಯತ್ನವನ್ನ ಪೊಲೀಸರು ಮಾಡಿದ್ದಾರೆ ಅಂತೆಲ್ಲ ವಾದ ಮಾಡೋದಕ್ಕೆ ಸಿ.ವಿ. ನಾಗೇಶ್ ಅವರಿಗೆ ಒಂದು ಅವಕಾಶ ಇರುತ್ತೆ. ದರ್ಶನ್ಗೆ ಇದು ಪ್ಲಸ್ ಪಾಯಿಂಟ್ ಆಗಿ ಪರಿಣಾಮ ಆಗೋ ಸಾಧ್ಯತೆಗಳಿರ್ತವೆ. ಇನ್ನೂ ಸಾಕಷ್ಟು ಸಾಕ್ಷ್ಯಗಳಿದಾವೆ, ಇದು ಒಂದೇ ಅಲ್ಲ, ಇದು ಒನ್ ಆಫ್ ದಿ ಪ್ರಮುಖ ಸಾಕ್ಷಿಯಾಗಿರೋದ್ರಿಂದ ಇದು ಪ್ರತಿಕೂಲ ಸಾಕ್ಷಿ ಆದ್ರೆ ಸ್ವಲ್ಪ ಪರಿಣಾಮ ಇರುತ್ತೆ. ಇನ್ನೂ ಬೇರೆ ಸಾಕ್ಷಿಗಳು ಇವರೊಬ್ಬರದ ಮೇಲೆ ಏನ್ ತೀರ್ಪು ಬರೋದಿಲ್ಲ, ಬಟ್ ಇದರ ಪರಿಣಾಮ ಇದ್ದೇ ಇರುತ್ತೆ. ಇನ್ನೂ ಬೇರೆ ಸಾಕ್ಷಿಗಳಲ್ಲಿ ಇನ್ನೂ ಸುಮಾರು ಜನ ಏನಾದ್ರು ಇದೇ ರೀತಿ ಗೊಂದಲವಾಗಿ ಅಲ್ಲೊಂದು ಇಲ್ಲೊಂದು ಹೇಳಿದ್ರೆ, ಆಗ ಇದನ್ನೂ ಸಹ ಮುಂದಿಟ್ಟು ಸ್ವಂತ ಹೆತ್ತ ತಾಯಿನೇ ಈ ರೀತಿ ಬದಲಾಯಿಸಿದ್ದಾರೆ ಹೇಳಿಕೆ, ಹಾಗಿರ್ಬೇಕಾದ್ರೆ ಈ ಬೇರೆಯವರು ಸಹ ಸಾಕಷ್ಟು ಜನ ಬದಲಾಯಿಸಿದ್ದಾರೆ, ಹಾಗಿರ್ಬೇಕಾದ್ರೆ ಈ ಕೇಸ್ನಲ್ಲಿ ಸತ್ವ ಇಲ್ಲ, ಇದರಲ್ಲಿ ಸುಳ್ಳು ಸಾಕಷ್ಟು ಬೆರೆಸಿದ್ದಾರೆ, ಪೊಲೀಸರು ಏನೋ ಮಾಡಿದ್ದಾರೆ ಅಂತ ವಾದ ಮಾಡೋದಕ್ಕೆ ದರ್ಶನ್ ಪರ ವಕೀಲರಿಗೆ ಇನ್ನೊಂದಷ್ಟು ಅವಕಾಶ ಸಿಗುತ್ತೆ. ಸೊ ಏನೇ ಇಲ್ಲಿ ದರ್ಶನ್ಗೆ ಸದ್ಯಕ್ಕೆ ಬೇಲ್ ಸಿಗೋ ಸಾಧ್ಯತೆಗಳು ಇಲ್ಲವೇ ಇಲ್ಲ. ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ಖಡಕ್ ಎಚ್ಚರಿಕೆ ಕೊಟ್ಟು ಹೈಕೋರ್ಟ್ ಕೊಟ್ಟ ಬೇಲನ್ನು ಕ್ಯಾನ್ಸಲ್ ಮಾಡಿ ಮತ್ತೆ ಜೈಲಿಗೆ ಕಳಿಸಿರೋದು. ಹಾಗಾಗಿ ಮತ್ತು ಫಾಸ್ಟ್ ಟ್ರ್ಯಾಕ್ ರೀತಿಯಲ್ಲಿ ತ್ವರಿತಗತಿಯಲ್ಲಿ ವಿಚಾರಣೆ ನಡೀತಿರೋದ್ರಿಂದ, ಪ್ರತಿದಿನ ಆಲ್ಮೋಸ್ಟ್ ನಡೀತಿರೋದ್ರಿಂದ, ಈ ವಿಚಾರಣೆ ಮುಗಿಯುವವರೆಗೂ ದರ್ಶನ್ ಜೈಲಲ್ಲೇ ಇರುವ ಎಲ್ಲ ಸಾಧ್ಯತೆಗಳು ಇದೆ. ವಿಚಾರಣೆ ಮುಗಿದು ಶಿಕ್ಷೆ ಪ್ರಕಟ ಆದರೆ ಅಥವಾ ತೀರ್ಪು ಪ್ರಕಟ ಆದರೆ ಅದರಲ್ಲಿ ದರ್ಶನ್ ತಪ್ಪಿತಸ್ಥ ಅಂತ ಆದ್ರೆ ಜೈಲು ವಾಸ ಕಂಟಿನ್ಯೂ ಆಗುತ್ತೆ. ಎಷ್ಟು ವರ್ಷ ರಜೆ ಆಗುತ್ತೋ ಅಷ್ಟು ವರ್ಷ, ಅಥವಾ ಸಾಕ್ಷಿಗಳ ಕೊರತೆನೋ ಇನ್ನೇನೋ ಹೇಳಿ ಬಿಡುಗಡೆ ಖುಲಾಸೆ ಅನ್ನೋದಾದ್ರೆ ಹೊರಗಡೆ ಬರೋ ಸಾಧ್ಯತೆಗಳು ಇರ್ತವೆ. ಎನಿವೆ ಬೇಲಿಗೆ ಅವಕಾಶಗಳು ತುಂಬಾ ಕಡಿಮೆ. ಒಂದು ಶಿಕ್ಷೆಯಾಗಿ ಜೈಲುವಾಸ ಕಂಟಿನ್ಯೂ ಆಗಬೇಕು, ಇಲ್ಲ ಖುಲಾಸೆಯಾಗಿ ಪರ್ಮನೆಂಟ್ ಆಗಿ ಹೊರಗಡೆ ಬರಬೇಕು. ಆ ಸನ್ನಿವೇಶದಲ್ಲಿ ದರ್ಶನ್ ಕೇಸ್ ಇದೆ ಅಂತ ಅನ್ಸುತ್ತೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನೇನಾಗುತ್ತೆ ಅಂತ. ಇದಿಷ್ಟು ರೇಣುಕಾಸ್ವಾಮಿ ತಾಯಿ ಕೋರ್ಟಿನಲ್ಲಿ ನಿನ್ನೆ ಕೊಟ್ಟಂತಹ ಪಾಟಿ ಸವಾಲಿಗೆ ಕೊಟ್ಟಂತಹ ಉತ್ತರಗಳ ನಡುವೆ ಒಂದಷ್ಟು ಗೊಂದಲ ಇರೋದು ಮತ್ತು ಸಾಕ್ಷ್ಯದ ಸಂದರ್ಭದಲ್ಲಿ ಪಾಟಿ ಸವಾಲನ ಸಂದರ್ಭದಲ್ಲಿ ಆದಂತಹ ವ್ಯತ್ಯಾಸಗಳಿಗೆ ಪರಿಣಾಮಗಳು ಮತ್ತು ಏನೇನು ವ್ಯತ್ಯಾಸ ಅನ್ನೋದರ ವಿವರಗಳು. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.